ಭವಾನಿ ರೇವಣ್ಣ ಹಾಸನ ಪ್ರವೇಶಕ್ಕಿದ್ದಂಥ ನಿರ್ಬಂಧವನ್ನ ಈಗ ಸಡಿಲಿಕೆಯನ್ನ ಮಾಡಿದ್ದಾರೆ. 10 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಭವಾನಿ ರೇವಣ್ಣ ಈಗ ಎಂಟ್ರಿ ಕೊಡಬಹುದು. ಯಾಕೆ ಅಂತಂದ್ರೆ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಹಾಸನ ಜಿಲ್ಲೆಗೆ ಹೋಗದಂತೆ ನಿರ್ಬಂಧವನ್ನ ಹಾಕಿತ್ತು ಕೋರ್ಟ್. ಭವಾನಿ ರೇವಣ್ಣಗೆ ಪ್ರವೇಶಕ್ಕೆ ಹೈಕೋರ್ಟ್ ನಿರ್ಬಂಧವನ್ನ ಹೇರಿತ್ತು. ಕೋರ್ಟ್ ತೀರ್ಪು ಬಳಿಕ ಈಗ ಬೆಂಗಳೂರಿನಲ್ಲಿಯೇ ಭವಾನಿ ರೇವಣ್ಣ ನೆಲೆಸಿದ್ರು. ಕಳೆದ ಶುಕ್ರವಾರ ನಿರ್ಬಂಧ ಸಡಿಲಿಕೆ ಹಿನ್ನೆಲೆಯಲ್ಲಿ ಇವತ್ತು ಹಾಸನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಹಿರಿಸಾವೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರದಲ್ಲಿ ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ. ಪಟಾಕಿ ಸಿಡಿಸಿ ಜೈಕಾರವನ್ನ ಹಾಕಿ ಸಂಭ್ರಮಿಸಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ನಮಸ್ತೆ. ದೇವತೆ ಬಂದಾಯ್ತು. ಹಿಂದೆ ನೋಡಿ ಆಟ ಪಿಚ್ಚಾರ ಪ್ರೀತಿ ಹೊಡಿತೀರಾ ಹೊಡಿರಿ ದೇವತೆ ಬಂದಾಯ್ತು. ನಾವು ಬತ್ಕೋಲು ಭವಾನಿ ರೇವಣ್ಣ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಈಗ ಕೋರಿದ್ದಾರೆ. ಹಿರಿಸಾವೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದ್ದಾರೆ ಅಲ್ಲಿ ಜೆಡಿಎಸ್ನ ಕಾರ್ಯಕರ್ತರು. ಯಾಕೆ ಅಂತಂದ್ರೆ 10 ತಿಂಗಳ ಬಳಿಕ ಅವರು ಹಾಸನ ಜಿಲ್ಲೆಗೆ ಎಂಟ್ರಿಯನ್ನು ಕೊಟ್ಟಿರೋದು. ಯಾಕೆ ಹೋಗಿರಲಿಲ್ಲ ಅಂತಂದ್ರೆ ಸಂತ್ರಸ್ತೆಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಅವರಿಗೆ ಹೈಕೋರ್ಟ್ ನಿರ್ಬಂಧವನ್ನ ಹೇರಿತ್ತು. ಹಾಸನಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ ಅಂತ ಹೇಳಿ. ಶುಕ್ರವಾರ ನಿರ್ಬಂಧವನ್ನ ತೆರೆದಿದ್ದಾರೆ.